ಹಲೋ ಗೈಸ್, ಇವತ್ತು ನಾವು ಫೋರ್ತ್ ಸೆಮ್ ಇಂಜಿನಿಯರಿಂಗ್ ಯಾರ್ಯಾರು ಮಾಡ್ತಿದ್ದಾರಲ್ಲ VTU ಯೂನಿವರ್ಸಿಟಿ ಅಂಡರಲ್ಲಿ, ಸೊ ಅವರಿಗೆ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ ಇದೆ ಅಲ್ಲ. ಸೊ ಅದರಲ್ಲಿ ಇವತ್ತು ನಾವು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನೋಡೋಣ. ಓಕೆ, ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಸೈಬರ್ ಸೆಕ್ಯೂರಿಟಿ ಲ್ಯಾಬಲ್ಲಿ ಏನಿದೆ ಅಂತ ಹೇಳಿದ್ರೆ, ಪರ್ಫಾರ್ಮ್ ಬೇಸಿಕ್ ನೆಟ್ವರ್ಕ್ ಸ್ಕ್ಯಾನಿಂಗ್ ಯೂಸಿಂಗ್ ದ Nmap ಟೂಲ್, ಐಡೆಂಟಿಫೈ ಸರ್ವಿಸ್ ಪೋರ್ಟ್ಸ್, ಓಪನ್ ಪೋರ್ಟ್ಸ್, ಆಕ್ಟಿವ್ ಹೋಸ್ಟ್, ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ವಲ್ನರಬಿಲಿಟೀಸ್. ಸೊ ಇದು ನಿಮ್ಮದು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಆಗಿದೆ. ಸೊ ಈಗ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತ ನೋಡ್ತಾ ಹೋಗೋಣ ಒಂದೊಂದಾಗೆ. ಓಕೆ, ಸೊ Nmap. ಓಕೆ, Nmap network mapper ಅಂತ. ಸೊ ಬೇಸಿಕಲಿ ಈ ಟೂಲ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಅನ್ ಓಪನ್ ಸೋರ್ಸ್ ಟೂಲ್ ವೇರ್ ವಿ ಯೂಸ್ ಟು ಫೈಂಡ್ ಓಪನ್ ಪೋರ್ಟ್ ಸರ್ವಿಸಸ್ ವರ್ಷನ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ವಲ್ನರಬಿಲಿಟಿ ಆಫ್ ದ ಟಾರ್ಗೆಟ್. ಓಕೆ, ಬೇಸಿಕಲಿ ಇದೊಂದು ಓಪನ್ ಸೋರ್ಸ್ ಟೂಲ್ ಆಗಿರುತ್ತೆ Nmap ಅನ್ನೋದು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಓಪನ್ ಪೋರ್ಟ್ಸ್ ಕಂಡುಹಿಡಿಬೋದು, ಮತ್ತು ಯಾವ ಸರ್ವಿಸಸ್ ರನ್ ಆಗ್ತಿದೆ ಅದನ್ನು ಕಂಡುಹಿಡಿಬೋದು, ದೆನ್ ವರ್ಷನ್ನು, ಆಪರೇಟಿಂಗ್ ಸಿಸ್ಟಮು, ಮತ್ತು ವಲ್ನರಬಿಲಿಟೀಸ್ ಯಾವ್ಯಾವಿದೆ ಆ ಟಾರ್ಗೆಟಲ್ಲಿ ಏನೇನಿದೆ ಅದನ್ನೆಲ್ಲ ಕಂಡುಹಿಡಿಬೋದು. ಓಕೆ, ಸೊ ನೀವು ಈಗಾಗಲೇ ಕಲ್ತಿರೋ ಥರ ದೆರ್ ವಿಲ್ ಬಿ 5 phases ಆಫ್ ಎಥಿಕಲ್ ಹ್ಯಾಕಿಂಗ್. ಓಕೆ, ಅದರಲ್ಲಿ ರೆಕಾನಿಸೆನ್ಸ್, ಸ್ಕ್ಯಾನಿಂಗ್, ಗೈನಿಂಗ್ ದ ಆಕ್ಸೆಸ್, ಮೇಂಟೈನಿಂಗ್ ದ ಆಕ್ಸೆಸ್ ಆ್ಯಂಡ್ ಕ್ಲಿಯರಿಂಗ್ ದ ಟ್ರೇಸಸ್. ಓಕೆ, ಸೊ ಇದರಲ್ಲಿ ಈ ಪಾರ್ಟಲ್ಲಿ ಸ್ಕ್ಯಾನಿಂಗ್ ಪಾರ್ಟ್ ಬರುತ್ತಲ್ಲ, ಸ್ಕ್ಯಾನಿಂಗ್ ಪಾರ್ಟಲ್ಲಿ ಬರೋ ಟೂಲ್ ಯಾವುದು ಅಂತ ಹೇಳಿದ್ರೆ ಈ Nmap. ಓಕೆ, ಸೊ ಸ್ಕ್ಯಾನಿಂಗ್ ಪಾರ್ಟಲ್ಲಿ ತುಂಬ ಟೂಲ್ಸ್ಗಳು ಬರುತ್ತೆ, ಅದರಲ್ಲಿ Nmap ಕೂಡ ಒಂದಾಗಿರುತ್ತೆ. ಓಕೆ, ನಿಮ್ಮ ಎಕ್ಸ್ಪೆರಿಮೆಂಟಲ್ಲಿ ಕೊಟ್ಟಿರೋ ಥರ, ಸೊ ದೆರ್ ವಿಲ್ ಬಿ 5 ಸ್ಕ್ಯಾನಿಂಗ್. ಓಕೆ, ಸೊ ಆ 5 ಸ್ಕ್ಯಾನ್ಗಳನ್ನ ನೀವು ಮಾಡಬೇಕಾಗತ್ತೆ. ದೆರ್ ವಿಲ್ ಬಿ ಆಕ್ಟಿವ್ ಹೋಸ್ಟ್ ಸ್ಕ್ಯಾನ್, ಮತ್ತು ಓಪನ್ ಪೋರ್ಟ್ ಸ್ಕ್ಯಾನ್, ಸರ್ವಿಸಸ್ ಆ್ಯಂಡ್ ವರ್ಷನ್ ಸ್ಕ್ಯಾನಿಂಗ್, ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಸ್ಕ್ಯಾನಿಂಗ್, ಆ್ಯಂಡ್ ವಲ್ನರಬಿಲಿಟಿ ಸ್ಕ್ಯಾನಿಂಗ್. ಸೊ ನಿಮ್ಗಾಗಲೇ ಇಲ್ಲಿ ಕ್ವಶನ್ ಕೊಟ್ಟಿರೋ ಥರ ದೆರ್ ವಿಲ್ ಬಿ 5 ಥಿಂಗ್ಸ್. ಓಕೆ, ದಟ್ ಈಸ್ ಆಕ್ಟಿವ್ ಹೋಸ್ಟು, ಓಪನ್ ಪೋರ್ಟ್ಸು, ಮತ್ತು ಸರ್ವಿಸಸ್ ಆ್ಯಂಡ್ ವರ್ಷನ್ಸು, ಮತ್ತು ಆಪರೇಟಿಂಗ್ ಸಿಸ್ಟಮ್ಸು, ದೆನ್ ವಲ್ನರಬಿಲಿಟೀಸ್. ದೀಸ್ 5 ಥಿಂಗ್ಸ್ ಯು ಹ್ಯಾವ್ ಟು ಫೈಂಡ್ ಇನ್ ಯುವರ್ ಟಾರ್ಗೆಟ್. ಓಕೆ, ಸೊ ಇದಿಷ್ಟನ್ನು ಹೇಗೆ ಪರ್ಫಾರ್ಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಎಲ್ಲರೂ ನಿಮ್ಮದು ಖಾಲಿ ಮಿಷಿನ್ನ ಓಪನ್ ಮಾಡಿ. ಓಕೆ, ಸೊ ಬೇಸಿಕಲಿ ನಿಮ್ಮದು ಖಾಲಿ ಮಿಷಿನ್ ಓಪನ್ ಮಾಡಿಕೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಟರ್ಮಿನಲ್ ಕೊಡಿ. ಓಕೆ, ಸೊ ಓಪನ್ ಟರ್ಮಿನಲ್ ಕೊಟ್ಟು ದೆನ್ ಇಲ್ಲಿ ನೀವು Nmap ಟೂಲ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಓಕೆ, ಸೊ ಸೊ ಇಲ್ಲಿ ಕೊಟ್ಟಿರೋ ಥರ ಬೇಸಿಕಲಿ ನೀವು ಸರ್ವಿಸಸ್ ಯಾವ್ದಾದ್ರು ರನ್ ಆಗ್ತಿದೆ, ಮತ್ತು ಓಪನ್ ಪೋರ್ಟ್ಸ್ ಯಾವುದಿದೆ, ಮತ್ತು ಆಕ್ಟಿವ್ ಹೋಸ್ಟ್ ಎಷ್ಟಿದೆ, ಆಪರೇಟಿಂಗ್ ಸಿಸ್ಟಮ್ಸ್, ದೆನ್ ವಲ್ನರಬಿಲಿಟೀಸ್ ಯಾವುದಿದೆ ಅಂತ ಕಂಡುಹಿಡಬೇಕಾಗತ್ತೆ. ಸೊ ಈಗ ನಾವು ಇದನ್ನೆಲ್ಲ ಕಂಡುಹಿಡಬೇಕು ಅಂತ ಹೇಳಿದ್ರೆ ಒಂದು ಟಾರ್ಗೆಟ್ ಬೇಕು ಅಲ್ಲ. ಸೊ ಬೇಸಿಕಲಿ ದೆರ್ ಈಸ್ ಎ ಒಂದು ಟಾರ್ಗೆಟ್ ಆ್ಯಕ್ಚುಲಿ. ಓಕೆ, ಸೊ ನಾವು ಈಗ Nmap ಸ್ಕ್ಯಾನಿಂಗ್ ಹೆಂಗೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಸೆಂಡಿಂಗ್ ಸಮ್ ಪ್ಯಾಕೆಟ್ ಟು ದ ಟಾರ್ಗೆಟ್, ಆ್ಯಂಡ್ ಟಾರ್ಗೆಟ್ ಒಂದಷ್ಟು ರೆಸ್ಪಾನ್ಸ್ನ ಕಳಿಸುತ್ತೆ. ಓಕೆ, ಸೊ ಬೇಸಿಕಲಿ ಇದರಿಂದ ನಾವು ಓಪನ್ ಪೋರ್ಟ್ಸ್ ಮತ್ತು ಸರ್ವಿಸಸ್ ಯಾವ್ದಾದ್ರು ರನ್ ಆಗ್ತಿದೆ ಅದನ್ನೆಲ್ಲ ತಿಳ್ಕೊಳ್ಳೋದು ನಾವು. ಓಕೆ, ಸೊ ಬಟ್ ನಾವು ಇದನ್ನ ನಮ್ಮ ವೆಬ್ಸೈಟ್ ಮೇಲೆ ಮಾಡೋಕ್ಕಾಗಲ್ಲ, ಇಟ್ಸ್ ಇಲ್ಲಿಗಲ್ ಆ್ಯಕ್ಚುಲಿ. ಸೊ ವಿತೌಟ್ ದೇರ್ ಪರ್ಮಿಷನ್ ನಾವು ಈ ಥರ ಸ್ಕ್ಯಾನಿಂಗ್ ಮಾಡೋದಕ್ಕಾಗಲ್ಲ ವೆಬ್ಸೈಟ್ಸ್ಗಳ ಮೇಲೆ, ಇಟ್ಸ್ ಆ್ಯಕ್ಚುಲಿ ಇಲ್ಲಿಗಲ್. ಸೊ ನಮ್ಗೊಂದು ಟಾರ್ಗೆಟ್ ಬೇಕು ಅಲ್ಲ, ಸೊ ರ್ಯಾಂಡಮ್ ಟಾರ್ಗೆಟ್ ಮೇಲೆ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ Nmap ಅವರೇ ಅವ್ರದ್ದೊಂದು ವೆಬ್ಸೈಟ್ ಇದೆ. ಓಕೆ, scanme.nmap.org. ನೀವು ಗೂಗಲಲ್ಲಿ ಸರ್ಚ್ ಮಾಡ್ತು ಅಂತ ಹೇಳಿದ್ರೆ ಈ ಥರ ಬರುತ್ತೆ, scanme.nmap.org ಅಂತ ಒಂದು ವೆಬ್ಸೈಟ್ ಇದೆ. ಬೇಸಿಕಲಿ ಇಟ್ಸ್ ಅನ್ ವಲ್ನರಬಲ್ ವೆಬ್ಸೈಟ್, Nmap ಅವರೇ ಕ್ರಿಯೇಟ್ ಮಾಡಿರೋದು. ಏನಂತ ಹೇಳಿದ್ರೆ ಇದೊಂದು ವಲ್ನರಬಲ್ ವೆಬ್ಸೈಟ್ ಆಗಿರುತ್ತೆ, ಅದರಲ್ಲಿ ಫುಲ್ ವಲ್ನರಬಿಲಿಟೀಸ್ ಎಲ್ಲ ಇರುತ್ತೆ. ಸೊ ನೀವು Nmap ಟೂಲ್ನ ಕಲಿಯೋದಕ್ಕೋಸ್ಕರ ವೆಬ್ಸೈಟ್ನ ಮಾಡಿರೋದು ಆ್ಯಕ್ಚುಲಿ. ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ರಿಯಲ್ ವರ್ಲ್ಡಲ್ಲಿ ಯಾವ್ದಾದ್ರು ನಿಮ್ಗೊಂದು ಟಾರ್ಗೆಟ್ ಕೊಡ್ತಾರೆ. ಓಕೆ, ಸೊ ಆ ಟಾರ್ಗೆಟ್ನ ನೀವು ಸ್ಕ್ಯಾನ್ ಮಾಡಿದ್ರೆ ವಲ್ನರಬಿಲಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಯಾವ್ಯಾವ ಥರ ರಿಸಲ್ಟ್ಸ್ ಬರುತ್ತಲ್ಲ, ಸೊ ಈ ವೆಬ್ಸೈಟ್ ಸ್ಕ್ಯಾನ್ ಮಾಡಿದಾಗಲೂ ಕೂಡ ಅದೇ ಥರ ರಿಸಲ್ಟ್ಸ್ ಬರುತ್ತೆ ಅಂತ. ಲೈಕ್ ಬೇಸಿಕಲಿ ಇಟ್ಸ್ ಮೇಡ್ ಫಾರ್ ಅಟ್ಯಾಕಿಂಗ್ ಓನ್ಲಿ. ಸೊ ಇದನ್ನು ಸ್ಕ್ಯಾನ್ ಮಾಡಿ ದೆನ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲಿ ಅಂದ್ಬಿಟ್ಟೆ ಇದ್ರ ಈ ಥರ ವೆಬ್ಸೈಟ್ ಮಾಡಿರೋದು. ಓಕೆ, ಸೊ ದಟ್ಸ್ ವೈ ವಿ ಆರ್ ಟೇಕಿಂಗ್ ದಿಸ್ ವೆಬ್ಸೈಟ್. ಸೊ ಈ ಕಾಪಿ ಮಾಡ್ಕೊಂಡು ವೆಬ್ಸೈಟ್ನ ದೆನ್ ಇಲ್ಲಿ ಖಾಲಿ ಮಿಷಿನಿಗೆ ಬಂದು, ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಟಾರ್ಗೆಟ್ದು ನಾವು IP ಅಡ್ರೆಸ್ ತೊಗೊಬೇಕು. IP ಅಡ್ರೆಸ್ ತೊಗೊಳ್ಳೋದು ಹೆಂಗೆ, NSLOOKUP ಅಂತ ಒಂದು ಕಮಾಂಡ್ ಇದೆ, NSLOOKUP ಸ್ಪೇಸ್, ನೀವು ಟಾರ್ಗೆಟ್ನ ಪೇಸ್ಟ್ ಮಾಡಿ ಇಲ್ಲಿ. ಓಕೆ, ಕಾಪಿ ಮಾಡಿರ್ತಾರಲ್ಲ ಅದನ್ನು ಪೇಸ್ಟ್ ಮಾಡಿ, ದೆನ್ ಇಲ್ಲಿ ಸ್ಲ್ಯಾಶ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕಾಗುತ್ತೆ, HTTP ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಓಕೆ, ಸೊ ಎಂಟರ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ 45.33.32.156 ದಿಸ್ ಈಸ್ ಆರ್ ಟಾರ್ಗೆಟ್ IP ಅಡ್ರೆಸ್ ಆ್ಯಕ್ಚುಲಿ. ಓಕೆ, ಸೊ ಅದು ನಮ್ಮ ಟಾರ್ಗೆಟ್ದು IP ಅಡ್ರೆಸ್ ಆಗಿರುತ್ತೆ. ಯಾವುದ್ರದ್ದು, scanme.nmap.org ಟಾರ್ಗೆಟ್ದು ನಮ್ದು IP ಅಡ್ರೆಸ್ ಸಿಕ್ಕಿದೆ. ಓಕೆ, ಸೊ ಈಗ ಆ್ಯಕ್ಚುಲಿ Nmap ಟೂಲ್ನ ಪರ್ಫಾರ್ಮ್ ಮಾಡೋಣ. ಓಕೆ, ಸೊ ಇಲ್ಲಿ ಆಕ್ಟಿವ್ ಹೋಸ್ಟ್ ಕಂಡುಹಿಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆಕ್ಟಿವ್ ಹೋಸ್ಟ್ ಕಂಡುಹಿಡಿಯೋದು ಹೆಂಗೆಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ಕಮೆಂಟ್ ಇದೆ, Nmap ಸ್ಪೇಸ್ -SN ಸ್ಪೇಸ್ ಟಾರ್ಗೆಟ್ದು IP ಅಡ್ರೆಸ್. ಓಕೆ, ನೀವು ಆ IP ಅಡ್ರೆಸ್ ಜಾಗದಲ್ಲಿ ಲೈಕ್ ಟಾರ್ಗೆಟ್ ಜಾಗದಲ್ಲಿ IP ಅಡ್ರೆಸ್ ಆದರೂ ಹಾಕ್ಬೋದು, ಅಥವಾ ಡೊಮೈನ್ ಬೇಕಾದರೂ ಹಾಕ್ಬೋದು. ಆ ಮೇನ್ ಡೊಮೈನ್ ಇರುತ್ತಲ್ಲ ವಿತೌಟ್ HTTP:// ಇದೆಯಲ್ಲ, ಸೊ ಅದನ್ನೆಲ್ಲ ಬಿಟ್ಟು ಲೈಕ್ ಬರೀ ಮೇನ್ ಡೊಮೈನ್, ನಾವು NSLOOKUP ಮಾಡಬೇಕಾದ್ರೆ ಏನು ಮೇನ್ ಡೊಮೈನ್ ಮಾತ್ರ ಹಾಕಿದ್ವಲ್ಲ HTTP ಎಲ್ಲ ತೆಗೆದು ಅಷ್ಟನ್ನು ಹಾಕಿದ್ರು ಕೂಡ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಓಕೆ, ಈಗ ಅದನ್ನು ಪರ್ಫಾರ್ಮ್ ಮಾಡೋಣ. ಖಾಲಿ ನೆಕ್ಸ್ಟ್ ಮಿಷಿನ್ ಓಪನ್ ಮಾಡಿ, Nmap ಅಂತ ಟೈಪ್ ಮಾಡಿ, ಮೈನಸ್ ಸ್ಮಾಲ್ s capital N space, paste the IP address of the target, enter.
ಸೊ ಬೇಸಿಕಲಿ ಇದು ಸ್ಕ್ಯಾನ್ ಮಾಡುತ್ತೆ. ಓಕೆ, ಸೊ ಈ ಥರ ಲೈಕ್ ಸ್ಕ್ಯಾನ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ದ ಸ್ಕ್ಯಾನ್ ಕಂಪ್ಲೀಟ್ಸ್. ಸೊ ನಿಮಗೆ ಇದು ಸ್ಕ್ಯಾನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ. ಓಕೆ, ಸೊ ಬೇಸಿಕಲಿ ಇವಾಗ ಆಕ್ಟಿವ್ ಹೋಸ್ಟ್ ಸ್ಕ್ಯಾನ್ ಮಾಡ್ತಿದೆ. ಇದು ಲೈಕ್ ಹೋಸ್ಟು ಸ್ಕ್ಯಾನ್ ಇದೆಯಾ, ಅಪ್ ಇದೆಯಾ, ಡೌನ್ ಇದೆಯಾ ಏನು ಅಂತ ಸ್ಕ್ಯಾನ್ ಮಾಡ್ತಿದೆ. ಓಕೆ, ಸೊ ಈಗ ಸ್ಕ್ಯಾನ್ ಮಾಡಾಯಿತು, ರಿಸಲ್ಟ್ ಕೂಡ ಬಂತು. ದಟ್ ಈಸ್ ಒನ್ ಹೋಸ್ಟ್ ಈಸ್ ಅಪ್. ದಟ್ ಮೀನ್ಸ್ ಈ ಹೋಸ್ಟು ಅಪ್ ಇದೆ ಅಂತ ತೋರಿಸಿದೆ. ಓಕೆ, ಸೊ ದಟ್ಸ್ ಒನ್ ಥಿಂಗ್. ಓಕೆ, ದೆನ್ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಓಪನ್ ಪೋರ್ಟ್ಸ್. ಓಕೆ, ಸೊ ನಿಮ್ಮದು ಟಾರ್ಗೆಟಲ್ಲಿ ಯಾವ್ಯಾವುದು ಓಪನ್ ಪೋರ್ಟ್ಸ್ ರನ್ ಆಗ್ತಿದೆ ಅದನ್ನೆಲ್ಲ ಗೊತ್ತಾಗಬೇಕು ನಿಮಗೆ. ಸೊ ಅದಕ್ಕೋಸ್ಕರ ನೀವು ಓಪನ್ ಪೋರ್ಟ್ಸ್ ಕಮಾಂಡ್ನ ರನ್ ಮಾಡ್ತಿದ್ದೀರಾ. ಓಪನ್ ಪೋರ್ಟ್ ಕಂಡುಹಿಡಿಬೇಕಾದ್ರೆ ಕಮಾಂಡ್ ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ nmap ಸ್ಪೇಸ್ ಟಾರ್ಗೆಟ್ IP ಅಡ್ರೆಸ್ ಎಂಟರ್. ಸೊ nmap ಸ್ಪೇಸ್ ಟಾರ್ಗೆಟ್ IP ಅಡ್ರೆಸ್ ಹಾಕಿ ಎಂಟರ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಆ ಟಾರ್ಗೆಟಲ್ಲಿ ಯಾವ್ಯಾವುದು ಓಪನ್ ಪೋರ್ಟ್ಸ್ ಇದೆ ಅದೆಲ್ಲ ಗೊತ್ತಾಗತ್ತೆ ನಿಮಗೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಫ್ಟರ್ ದಟ್ ಇಟ್ ವಿಲ್ ಗಿವ್ ಸಮ್ ರಿಸಲ್ಟ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಲೈಕ್ ಸ್ಕ್ಯಾನ್ ಮಾಡಿ ರಿಸಲ್ಟ್ ಕೊಟ್ಟಿದೆ. ದಟ್ ಈಸ್ port number 22. It will give the port and state and service. Okay, so in that port number 22, that is SSH is open, ಮತ್ತೆ port number 25 SMTP is filtered, that means it is not available. Okay, so then port number 53, that is domain, then port number 80 HTTP is open. then ಇಲ್ಲಿ ಕೆಳಗಡೆ ಬಂತು ಅಂತ ಹೇಳಿದ್ರೆ ಸೊ ಇದಿಷ್ಟು ಪೋರ್ಟ್ಸ್ಗಳು ಓಪನ್ ಇದೆ. ಓಕೆ, ಸೊ ಇಲ್ಲಿ ಯಾವ್ಯಾವ ಪೋರ್ಟ್ಸ್ ಓಪನ್ ಇದೆ ಅಂತ ಬರ್ತಿದೆಯಲ್ಲ ಅದಷ್ಟು ಪೋರ್ಟ್ಸ್ಗಳು ಓಪನ್ ಇದೆ. ಸೊ ಬೇಸಿಕಲಿ ಪೋರ್ಟ್ ಸ್ಕ್ಯಾನಿಂಗ್ ಮಾಡಿದೆ ನಮ್ಮದು ವೆಬ್ಸೈಟಲ್ಲಿ. ನಮ್ಮ ಟಾರ್ಗೆಟಲ್ಲಿ ಯಾವ್ದು ಕೊಟ್ಟಿರ್ತೀವಲ್ಲ ಟಾರ್ಗೆಟ್, ಸೊ ಆ ಟಾರ್ಗೆಟ್ದು ಓಪನ್ ಪೋರ್ಟ್ಸು ಮತ್ತು ಕ್ಲೋಸ್ ಪೋರ್ಟ್ಸು ಮತ್ತು ಫಿಲ್ಟರ್ಡ್ ಪೋರ್ಟ್ಸು. ಬೇಸಿಕಲಿ ಓಪನ್ ಪೋರ್ಟ್ಸ್ ಮತ್ತು ಫಿಲ್ಟರ್ಡ್ ಪೋರ್ಟ್ಸ್ ಯಾವ್ಯಾವ್ದು ಇರುತ್ತಲ್ಲ ಅದನ್ನು ಕೊಡುತ್ತೆ. ಅದನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ಈ ಕಮಾಂಡ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ದೆನ್ ನೆಕ್ಸ್ಟ್ ಸರ್ವಿಸ್ ಮತ್ತು ವರ್ಷನ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಒಂದು ಕಮಾಂಡ್ ಇದೆ. ದಟ್ ಈಸ್ nmap space minus small s capital V, paste the IP address of our target, then press enter. ಈ ಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ದು ಟಾರ್ಗೆಟಲ್ಲಿ ಯಾವ್ಯಾವುದು ಸರ್ವಿಸ್ ರನ್ ಆಗ್ತಿದೆ, ಯಾವ್ಯಾವ ವರ್ಷನ್ ರನ್ ಆಗ್ತಿದೆ ಅದನ್ನು ಕೊಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಕಮಾಂಡ್ನ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಈಸಿ. ಓಕೆ, nmap ಎಕ್ಸ್ಪೆರಿಮೆಂಟ್ ಈಸ್ ಕಂಪ್ಲೀಟ್ಲಿ ಈಸಿ, ಫುಲ್ ಈಸಿ ಇದೆ ಅದು. ಸೊ ಜಸ್ಟ್ ಏನಿಲ್ಲ, ಈ 5 ಕಮಾಂಡ್ಸ್ ನೆನ್ಪಿಕೊಂಡ್ರೆ ಸಾಕು ನೀವು. ಸೊ ಇಟ್ ವಿಲ್ ಬಿ ವೆರಿ ಈಸಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ನೀವು. ದಟ್ ಈಸ್ ನಾವು ಇಲ್ಲಿ ವರ್ಷನ್ ಸ್ಕ್ಯಾನಿಂಗ್ ಮತ್ತು ಸರ್ವಿಸ್ ಮತ್ತು ವರ್ಷನ್ ಸ್ಕ್ಯಾನಿಂಗ್ ಮಾಡಿದ್ದೀವಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ವರ್ಷನ್ ಅಂತ ಕೊಟ್ಟಿದೆ ಅಲ್ಲ. ಸೊ ನಾರ್ಮಲಾಗಿ ನೀವು ಸ್ಕ್ಯಾನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ವರ್ಷನ್ ಬರಲ್ಲ, ಸರ್ವಿಸ್ ಆದಮೇಲೆ ಅಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ನಾವು ವರ್ಷನ್ ಸ್ಕ್ಯಾನ್ ಮತ್ತು ಸರ್ವಿಸ್ ಸ್ಕ್ಯಾನ್ ಹಾಕಿದಾಗ ಇಲ್ಲಿ ವರ್ಷನ್ ಸ್ಕ್ಯಾನ್ ಬಂದಿದೆ, ಸರ್ವಿಸ್ದು ವರ್ಷನ್ ಸ್ಕ್ಯಾನ್ ಬಂದಿದೆ. ದಟ್ ಈಸ್ SSH ಅಂತ ಯೂಸ್ ಮಾಡ್ತಿದೆಯಲ್ಲ ಆ ಪೋರ್ಟು ಲೈಕ್ ಅದು ಏನು ಡೀಟೇಲ್ಸ್ ಎಲ್ಲ ಅದೆಲ್ಲ ಕೊಟ್ಟಿದೆ ನೋಡಿ ಇಲ್ಲಿ. ದೆನ್ ಇಲ್ಲಿ ಡೊಮೈನ್ ಇದೆಯಲ್ಲ, ಡೊಮೈನ್ ಮತ್ತು HTTP ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದೆ, ಏನೇನು ವರ್ಷನ್ ರನ್ ಮಾಡ್ತಿದೆ ಅದು ಅದರಲ್ಲಿ ಅಂತ. ದೆನ್ ಇದರಲ್ಲಿ ಪೋರ್ಟ್ ನಂಬರ್ 9929 ಅದರಲ್ಲಿ ಕೂಡ ಯಾವುದು ಸರ್ವಿಸ್ ರನ್ ಆಗ್ತಿದೆ, ಯಾವುದು ವರ್ಷನ್ ರನ್ ಆಗ್ತಿದೆ ಅದೆಲ್ಲ ಕೊಟ್ಟಿದೆ ನೋಡಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಆ್ಯಕ್ಚುಲಿ. ಓಕೆ, ಸೊ ದೆನ್ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಸ್ಕ್ಯಾನ್. ಈಗ ನಮ್ಮ ಟಾರ್ಗೆಟಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ರನ್ ಆಗ್ತಿದೆ ಅದನ್ನು ಕಂಡುಹಿಡಬೇಕು. ಓಕೆ, ಅದಕ್ಕೋಸ್ಕರ ಕಮಾಂಡ್ ಏನಪ್ಪ ಅಂತ ಹೇಳಿದ್ರೆ nmap ಮೈನಸ್ ಕ್ಯಾಪಿಟಲ್ O ಸ್ಪೇಸ್ ನಮ್ಮದು ಟಾರ್ಗೆಟ್ದು IP ಅಡ್ರೆಸ್ನ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಸೊ ಬೇಸಿಕಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಟಾರ್ಗೆಟಲ್ಲಿ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತಿದೆ ಅದನ್ನು ಹೇಳುತ್ತೆ. ಓಕೆ, ಸೊ ದ ಸ್ಕ್ಯಾನ್ ಇಸ್ ಕಂಪ್ಲೀಟೆಡ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ರನ್ನಿಂಗ್ ಲಿನಕ್ಸ್ ಅಂತ ಕೊಡ್ತಿದೆ. ಸೊ ದಟ್ ಮೀನ್ಸ್ ನಮ್ಮದು ಟಾರ್ಗೆಟ್ ಏನಿದೆ ಅಲ್ಲ, ಸೊ scanme.nmap.org ಅದ್ರದ್ದು IP ಅಡ್ರೆಸ್ ಹಾಕಿದ್ದೀವಲ್ಲ ಇಲ್ಲಿ. ಸೊ ಬೇಸಿಕಲಿ ಈ ಟಾರ್ಗೆಟಲ್ಲಿ ಲಿನಕ್ಸ್ OS ರನ್ ಆಗ್ತಿದೆ. ಓಕೆ, ಸೊ ಸೊ ಅದು ನಿಮಗೆ ಗೊತ್ತಾಯ್ತಾ. ದೆನ್ ನೆಕ್ಸ್ಟು ಲೈಕ್ ಇಲ್ಲಿ ವಲ್ನರಬಿಲಿಟೀಸ್ ಏನೇನಿದೆ, ಸೊ ವಲ್ನರಬಿಲಿಟೀಸ್ ಸ್ಕ್ಯಾನ್ ಮಾಡಬೇಕು ನೀವು ಆ ವೆಬ್ಸೈಟಲ್ಲಿ, ಅದಕ್ಕೋಸ್ಕರ ಒಂದು ಕಮಾಂಡ್ ಬರುತ್ತೆ. ಓಕೆ, ಸೊ ದಟ್ ಈಸ್ nmap ಮೈನಸ್ ಸ್ಕ್ರಿಪ್ಟ್ ಸ್ಪೇಸ್ ಒನ್ ಸ್ಪೇಸ್ ಟಾರ್ಗೆಟ್ದು IP ಅಡ್ರೆಸ್ನ ಪೇಸ್ಟ್ ಮಾಡಬೇಕು. ಓಕೆ, ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಲೈಕ್ ಆ ಟಾರ್ಗೆಟಲ್ಲಿ ಏನೇನು ವಲ್ನರಬಿಲಿಟೀಸ್ ಇದೆ ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಿಕೊಡುತ್ತೆ. ಓಕೆ, ಇಟ್ ವಿಲ್ ಟೇಕ್ ಸಮ್ ಲಾಂಗರ್ ಡ್ಯೂರೇಷನ್ ಆ್ಯಕ್ಚುಲಿ, ಬಿಕಾಸ್ nmapಲ್ಲಿ ಇನ್ಬಿಲ್ಟ್ ಸ್ಕ್ರಿಪ್ಟ್ ಒಂದಷ್ಟು ಇರುತ್ತೆ. ಆ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಒಂದೊಂದು ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಅದೇನಾದ್ರು ಅಟ್ಯಾಕ್ ಸಕ್ಸಸ್ಫುಲ್ ಆಯಿತು ಮತ್ತು ರೆಸ್ಪಾನ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇಟ್ ಈಸ್ ವಲ್ನರಬಲ್ ಆ್ಯಕ್ಚುಲಿ. ಸೊ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ರೆಸ್ಪಾನ್ಸ್ ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೀವು, ಲೈಕ್ ಒಂದು ರಿಸಲ್ಟ್ ಏನೋ ಬಂತು. ಸೊ ಒಂದು ಅಟ್ಯಾಕ್ ಡಾಸ್ ಅಟ್ಯಾಕ್ ಏನೋ ಮಾಡಿದೆ ಇದು. ಓಕೆ, ಸೊ ಇಟ್ಸ್ ವಲ್ನರಬಲ್ ಫಾರ್ ಡಾಸ್ ಅಟ್ಯಾಕ್. ಸೊ
ಸೊ ಅದೊಂದು ಡಾಸ್ ಅಟ್ಯಾಕ್ ವಲ್ನರಬಿಲಿಟಿ ಇದೆ ಅಂತ ಕಂಡುಹಿಡಿದಿದೆ. ನೆಕ್ಸ್ಟ್ ಇದೇ ಥರ ಒಂದಷ್ಟು ಸ್ಕ್ರಿಪ್ಟ್ಗಳನ್ನ ಟ್ರೈ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಓಕೆ, ಸೊ ಅಟ್ಯಾಕ್ ಮಾಡಿ ಅದರಲ್ಲಿ ಏನೇನು ವಲ್ನರಬಿಲಿಟೀಸ್ ಇದೆ ಅಲ್ಲ, ಸೊ ಅದನ್ನೆಲ್ಲ ಫೈಂಡ್ ಮಾಡಿ ನಮಗೆ ಕೊಡುತ್ತೆ. ಓಕೆ, ಸೊ ದಟ್ಸ್ ದ ಯೂಸ್ ಆಫ್ ದಿಸ್ ಸ್ಕ್ರಿಪ್ಟ್ ಸ್ಕ್ಯಾನ್. ಟಾರ್ಗೆಟನ್ನು ನೀವು ಇದನ್ನೇ ತೊಗೊಳ್ಳಿ ಎಕ್ಸಾಮ್ಸಲ್ಲಿ ನೀವು ಏನಾರು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆ್ಯಕ್ಚುಲಿ. ಸೊ ನಿಮಗೆ ವಲ್ನರಬಿಲಿಟೀಸು ಕಾಣಿಸುತ್ತೆ. ಅಕಸ್ಮಾತ್ ನೀವೇನಾದರೂ ಬೇರೆ ವೆಬ್ಸೈಟ್ ತೊಗೊತೀರಾ ಅಂತ ಹೇಳಿದ್ರೆ ಅದು ಲೈಕ್ ವಲ್ನರಬಿಲಿಟಿ ಇದ್ರೂ ಇರ್ಬೋದು, ಇಲ್ಲೇನೂ ಇರ್ಬೋದು. ಆಗ ನಿಮ್ಮದು ಲೈಕ್ ಎಕ್ಸ್ಟರ್ನಲ್ಸ್ ಏನಾದ್ರು ಬಂದಿರ್ತಾರಲ್ಲ ಅವ್ರು ಕೇಳ್ಬೋದು, ನಿಮಗೆ ಕ್ವಶನ್ಸ್ ಮಾಡ್ಬೋದು, ಲೈಕ್ ಇದರಲ್ಲಿ ಯಾಕೆ ವಲ್ನರಬಿಲಿಟೀಸ್ ಬರ್ತಿಲ್ಲ, ನನಗೆ ವಲ್ನರಬಿಲಿಟಿ ಇರೋದು ತೋರಿಸು ಅಂತ ಹೇಳ್ತಾರೆ. ಸೊ ನೀವು ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ ನೀವು ಇದೇ ಟಾರ್ಗೆಟ್ ತೊಗೊಳ್ಳಿ. ದಟ್ ಈಸ್ ಎನ್ಮ್ಯಾಪ್ ಅವ್ರದೇ ಇದು ಲೈಕ್ ಒಂದು ವೆಬ್ಸೈಟ್ ಇದೆ ಅಲ್ಲ, scanme.nmap.org, ಅದೇ ಟಾರ್ಗೆಟ್ ತೊಗೊಂಡು ಅದರ ಮೇಲೆ ಅಟ್ಯಾಕ್ ಪರ್ಫಾರ್ಮ್ ಮಾಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಶೋ ದ ರಿಸಲ್ಟ್ಸ್ ಫಾರ್ ಎಕ್ಸ್ಟರ್ನಲ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ನಮಗೆ ರಿಸಲ್ಟ್ಸ್ ಬಂದಿದೆ ಆ್ಯಕ್ಚುಲಿ. ನಾವು ಸ್ಕ್ರಿಪ್ಟ್ ಸ್ಕ್ಯಾನ್ ಮಾಡಿದ್ವಲ್ಲ, ಸೊ ಅದ್ರದ್ದೆಲ್ಲ ರಿಸಲ್ಟ್ ತೋರಿಸಿದೆ ಏನೇನು ವಲ್ನರಬಿಲಿಟಿ ಇದೆ ಅಂತ. ಸೊ ಇಲ್ಲಿ ನಾವು ನೋಡ್ಬೋದು CSRF ಅಟ್ಯಾಕ್ ಆಗಲ್ಲ ಇದರಲ್ಲಿ ಅಂತ ಬಂದಿದೆ. ದೆನ್ ಡಾಮ್ ಬೇಸ್ಡ್ ಎಕ್ಸಸಸ್ ಇಲ್ಲ ಅಂತ ಬಂದಿದೆ. ದೆನ್ ಡಾಸ್ ಅಟ್ಯಾಕ್ ಮಾಡ್ಬೋದು ಅಂತ ಬಂದಿದೆ. ದಿಸ್ ಆರ್ ದ ವಲ್ನರಬಿಲಿಟಿ ಲಿಸ್ಟ್ ಆ್ಯಕ್ಚುಲಿ. ಸೊ ದಿಸ್ ಈಸ್ ಹೌ ಯು ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್ ನಂಬರ್ 2. ಓಕೆ, ಸೊ ಯಾ, ಇದೇ ಥರ ಮುಂದೆ ಎಲ್ಲ ಎಕ್ಸ್ಪೆರಿಮೆಂಟ್ನು ವಿಡಿಯೋ ಮಾಡಿ ಬಿಡ್ತಿರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಯಾ ಗೈಸ್, ಬೈ ಬೈ.